ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ನಡೆದಂತಹ ಬಿಸ್ನೆಸ್ ಎಕ್ಸಾಮಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ನಾನು ನಿನ್ನೆ ಹಾಗೂ ಇವತ್ತು ಬೆಳಗ್ಗೆ ಅವರಿಗೆ ಕೆಲವೊಂದು ಇಂಪಾರ್ಟೆಂಟು ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟಿದ್ದೆ. ಸೇಮ್ ಆ್ಯಸ್ ಇಟ್ ಈಸ್ ಏನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಹಂಗೇ ಬಂದಿದೆ ಸರ್, ಪ್ರಿಂಟು ಎನಿಹೋ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಆ ವೀಡಿಯೋಸ್ಗಳನ್ನು ತಾವುಗಳು ಚೆಕ್ಔಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಡಿಸ್ಟ್ರಿಕ್ಟ್ ಲೆವೆಲ್ ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ ಅಕ್ಟೋಬರ್ 2025. ಯಾವುದು ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್. ನೋಡೋಣ ಬನ್ನಿ. ಡ್ಯಾಶ್ ಈಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎಫಿಷಿಯನ್ಸಿ ಅಂತ ಆಗುತ್ತೆ. ಕ್ವಶನ್ ನಂಬರ್ 2, ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಬ್ಸಲ್ಯೂಟ್ ಅನ್ನುವಂಥದ್ದು. ಕ್ವಶನ್ ನಂಬರ್ 3, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ, ಕಾಂಪೋಸಿಷನ್ ಆಫ್ ಫ್ಯಾಮಿಲಿ ಅಂತ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ದ್ವಿತೀಯ PUC ವಿದ್ಯಾರ್ಥಿಯಾಗಿರುವಂಥ ಸೃಜನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು ಸೃಜನ್ ಅವರೇ. ದಯವಿಟ್ಟು ನಿಮ್ಮ ಬಳಿ ಇರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸುವುದನ್ನು ಮರೆಯಬೇಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಪ್ಲಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಕೋಆರ್ಡಿನೇಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಎಲಿಮೆಂಟ್ ಆಫ್ ಕಮ್ಯುನಿಕೇಷನ್ ಪ್ರೊಸೆಸ್. My dear children, right answer is communication is the right answer. Which of the following is not an element of communication process? ಅದೇ ಅನಿಸುತ್ತೆ ಕಣ್ರಿ. ಕೆಲವರು ಡಿಕೋಡಿಂಗ್ ಬರ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಕಮ್ಯುನಿಕೇಷನ್ ಇಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್. ಡ್ಯಾಶ್ ಈಸ್ ನೋನ್ ಆ್ಯಸ್ ಎ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಹೆನ್ರಿ ಫಯೋಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನಾನು ಎಷ್ಟು ಪೇಪರ್ ಅಪ್ಲೋಡ್ ಮಾಡಿದ್ನೋ ಅದರಲ್ಲೆಲ್ಲ ಪೇಪರಲ್ಲೂ ಈ ಒಂದು ಪ್ರಶ್ನೆ ಇದೆ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಡ್ಯಾಶ್ ಇನ್ ನೇಚರ್ ಅಂತ ಇದೆ. ಅದಕ್ಕೆ ಡೈನಾಮಿಕ್ ಇನ್ ನೇಚರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಡ್ಯಾಶ್ ಪ್ಲಾನ್ ಈಸ್ ಲೈಕ್ಲಿ ಟು ಬಿ ರಿಪೀಟೆಡ್ ಇನ್ ಫ್ಯೂಚರ್ ಅಂತ ಇದೆ. 8ನೇ ಪ್ರಶ್ನೆಗೆ ಸ್ಟಡಿಂಗ್ ಅನ್ನುವಂಥದ್ದು ಸ್ಟ್ಯಾಂಡಿಂಗ್ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9, ಡ್ಯಾಶ್ ಸೋರ್ಸ್ ಆಫ್ ಏನಿದು ರಿಕ್ರೂಟ್ಮೆಂಟ್ ಹೆಲ್ಪ್ಸ್ ಟು ಬ್ರಿಂಗ್ ಇನ್ ನ್ಯೂ ಬ್ಲಡ್ ಇನ್ ದಿ ಆರ್ಗನೈಸೇಷನ್ ಅಂತ ಇದೆ. ಇದು 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎಕ್ಸ್ಟರ್ನಲ್ ಅಂತ ಆನ್ಸರು. ಆದರೆ ಯಾಕೋ ವಿದ್ಯಾರ್ಥಿಗಳು ಇಂಟರ್ನಲ್ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಕ್ವಶನ್ ನಂಬರ್ 9 ಚೆಕ್ ಮಾಡಿಕೊಳ್ಳಿ. ಡೈರೆಕ್ಟಿಂಗ್ ಮೀನ್ಸ್ ಗಿವಿಂಗ್ ಡ್ಯಾಶ್ ಟು ದ ವರ್ಕ್ ಫಾರ್ ಪೀಪಲ್ ಅಂತ ಇದೆ. ಇನ್ಸ್ಟ್ರಕ್ಷನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿರುವಂತಹ ಪ್ರಶ್ನೆ ಆಗಿತ್ತು. ಕ್ವಶನ್ ಮ್ಯಾಚ್ ದಿ ಫಾಲೋಯಿಂಗ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಸೂಪರ್ವಿಸರಿ ಲೆವೆಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಫಾರ್ ಮೆನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಕ್ಸ್ಪ್ರೆಸ್ ಡಿ ಕ್ರಾಪ್ಸ್ ಅಂತ ಇದೆ. ಇದನ್ನು ಅಪ್ಲೋಡ್ ನೆನ್ನೆ ಮಾಡಿ ಕೊಟ್ಟಿದ್ದೆ, ಆಯಿತಾ. ಕ್ವಶನ್ ನಂಬರ್ ಬಿ ಇದೆ ಅಲ್ವಾ, ಅದಕ್ಕೆ ಏನಂತೀರ ಟೀಮ್ ಸ್ಪಿರಿಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅದರಲ್ಲಿ ಒಂದು ಉದಾಹರಣೆಯನ್ನು ಕೇಳಿದರು, ಇಲ್ಲಿ ಹೀಗೆ ಕೇಳಿದ್ದಾರೆ ಅಷ್ಟೇ. ಡಿಮಾನಿಟೈಸೇಷನ್ ಅಂತ ಇದೆ. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಇತ್ತು, ಈಸಿಯಾಗಿ ತಾವುಗಳು ಬರೆಯಬಹುದಾಗಿತ್ತು. ಯಾಕಂದರೆ ಒಂದೇ ಒಂದು ನಂಬರಿನ ಆಪ್ಷನ್ ನೀಡಿರುವಂಥದ್ದು ನವೆಂಬರ್ 8, 2016 ಅಂತ. ಪ್ಲಾನಿಂಗ್ ಪ್ರಿಮಿಸಿಸ್ ಅಂತ ಇದೆ. ಕ್ವಶನ್ ನಂಬರ್ ಡಿ, ಇದಕ್ಕೆ ಸರಿಯಾದ ಉತ್ತರ ಅಸಂಪ್ಷನ್ ಅಬೌಟ್ ಫ್ಯೂಚರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಆಟೋಕ್ರಟಿಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಲೀಡರ್ಶಿಪ್ ಸ್ಟೈಲ್ ಅಂತ ಇದೆ. ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು 1 ಅಂಕ ಕೇಳಿದ್ರು, ಗಿವ್ ಅನ್ ಎಕ್ಸಾಂಪಲ್ ಫಾರ್, ಹೌದಲ್ವಾ, ಲೀಡರ್ಶಿಪ್ ಸ್ಟೈಲ್ ಅಂತ. ಹೀಗೆ ಚೇಂಜ್ ಮಾಡಿದ್ದಾರೆ ಅಷ್ಟೇ ಹೊರತು ಮತ್ತೇನೂ ಇಲ್ಲ ಕಣ್ರಿ. 100% ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ನಾಳೆ ಎಕ್ಸಾಮ್ ಇದ್ದರೆ ಬಿಸ್ನೆಸ್ ಸ್ಟಡೀಸ್ 100% ಹೆಲ್ಪ್ ಆಗುತ್ತೆ. 4 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೇನೆ, ಅರ್ಥ ಆಗುತ್ತಲ್ವಾ. ಈ 4 ಕ್ವಶನ್ ಪೇಪರನ್ನು ತಾವುಗಳು ಬಿಡಿಸಿದ್ದೆ ಆದರೆ ಶ್ಯೂರ್ ಮೈ ಡಿಯರ್ ಚಿಲ್ಡ್ರನ್, ತಮಾಷೆ ಮಾಡ್ತಾಯಿಲ್ಲ. ತಾವುಗಳು ನಮ್ಮ ಪ್ರಥಮ PUC ವಿದ್ಯಾರ್ಥಿ ಆಗಿರ್ಬೋದು, ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು. ದ್ವಿತೀಯ PUCನವರಿಗಂತೂ ಬೆಂಗಳೂರು ಸೌತ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಬಳ್ಳಾರಿದಾಗಿದೆ, ಹಾಗೂ ಇನ್ನೊಂದು ಬೆಂಗಳೂರು ನಾರ್ತ್ ಕೂಡ ಆಗಿದೆ, ಇದು ದಾವಣಗೆರೆ ಜಿಲ್ಲೆದಾಗಿದೆ. ಸ್ಟೇಟ್ ಎನಿ ಒನ್ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಫಿಷಿಯನ್ಸಿ ಆಗಿರ್ಬೋದು ಅಥವಾ ಎಫೆಕ್ಟಿವ್ನೆಸ್ ಕೂಡ ಆಗಿರ್ಬೋದು. ಎಕ್ಸ್ಪ್ಯಾಂಡ್ FIPB ಅಂತ ಇದೆ. FIPB ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಏನು ಅಂತ ಹೇಳಿದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಿಚ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್ ಅಂತ ಇದೆ. ಇದಕ್ಕೆ ಏನಂತಿರೋ ತಗೊಳ್ಳೋ ಪ್ಲಾನಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಯಾನ್ ಅಕೌಂಟಬಿಲಿಟಿ ಬಿ ಡೆಲಿಗೇಟೆಡ್? ನೋ ಅಂತ ಬರೆದ್ರೆ ಸಾಕು ಸರ್, 1 ಮಾರ್ಕ್ಸ್ ಸಿಗುತ್ತೆ. ನೋ. ನೇಮ್
ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ ಯೂಸ್ಡ್ ಟು ಟ್ರೈನ್ ದ ಪ್ಲಂಬರ್ಸ್, ಎಲೆಕ್ಟ್ರಿಷಿಯನ್ಸ್ ಆ್ಯಂಡ್ ಐರನ್ ವರ್ಕರ್ಸ್ ಅಂತ ಇದೆ. ಬಹಳ ಈಸಿ. ಇದನ್ನು ನಾವು ATS ಅಂತ ಕರಿತೀವಿ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಹೇಳುತ್ತೇವೆ. ಅಂದರೆ ITI ಆದಮೇಲೆ ಮಕ್ಕಳೇ SSLC ಆದಮೇಲೆ ITI ಮಾಡ್ತಾರಲ್ವ ಮಕ್ಕಳು, ಅವರಿಗೆ ATS ಅಂತ. ಮತ್ತೆ 6 ತಿಂಗಳು ಏನಂದರೆ ಇಂಡಸ್ಟ್ರಿಯಲ್ಗಳಲ್ಲಿ ಅವರಿಗೆ ಕೆಲಸವನ್ನು ನಿರ್ವಹಿಸ್ತಾರೆ. ಆಯಿತಾ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ಗಳಾಗಿರ್ತವೆ. ಅಂಥ ಕೋರ್ಸಲ್ಲಿ ATS ಅಂತ ಕರಿತೇವೆ. ಹೀಗೆ ಮುಂದುವರೆದ್ರೆ ನಾವೀಗ ಎಲ್ಲ ಬರುವಂಥ ಪ್ರಶ್ನೆಗಳು 100% ನಿಮ್ಮ ಪ್ರಶ್ನೆ ಪತ್ರಿಕೆಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗುತ್ತೆ. ನೆನ್ನೆಯಿಂದನೂ ಹೇಳ್ತಾ ಇದ್ದೆ, ಪ್ಲಾನಿಂಗ್ ಪ್ರೊಸೆಸ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಬರ್ತವೆ ಅಂತ ಎಲ್ಲ ಬಂದಿದ್ದಾವೆ. ಆಯಿತಾ ವಿದ್ಯಾರ್ಥಿಗಳೇ, ತಾವುಗಳು ಮಾಡಬೇಕಾಗಿರೋದು ಕೂತ್ಕೊಂಡು ಕಲಿಬೇಕು. ಇದು ನೋಡಿ, ಇದು ಕ್ವಶನ್ ನಂಬರ್ 27, 28 ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಈ ನಂತರದಲ್ಲಿ 30 ಕ್ವಶನ್ ನಂಬರ್ ಅದಂತೂ ಎಲ್ಲ ಇದರಲ್ಲೂ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 33 ಅಂತೂ ಎಲ್ಲದರಲ್ಲೂ ಬಂದಿದೆ. ಯಾವುದು ಫೀಚರ್ಸ್ ಆಫ್ ಪ್ಲಾನಿಂಗು ಹಾಗೂ 4 ಟೈಪ್ಸ್ ಆಫ್ ಸೆಲೆಕ್ಷನ್ ಟೆಸ್ಟ್ ಕೂಡ ಅಷ್ಟೇ. ನೆಕ್ಸ್ಟ್ ಮತ್ಯಾವುದು ಯಾವುದು ಕ್ವಶನ್ ನಂಬರ್ 38 ಕೂಡ ಅಷ್ಟೇ. ಹೌದಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ದಯವಿಟ್ಟು ಯಾರಿಗಾದರೂ ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮ್ಮ ಹತ್ರ ಬಗೆಯನ್ನು ಹರಿಸಿಕೊಳ್ಳಬಹುದು. ನಮ್ಮ ಮೇಲ್ IDಗೆ ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.